ಎಲ್ಲರಿಗೂ ನಮಸ್ಕಾರ. ಲರ್ನ್ ವಿತ್ ಚೇತನ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆಧಾರದ ಸುಸ್ವಾಗತ. ಇಂದಿನ ದಿನ ನಾವು 10ನೇ ತರಗತಿಯ ವಾರ್ಷಿಕ ಪರೀಕ್ಷೆ 2 ಏನು ನಡೀತಾ ಇದೆ. ಸೊ ಇವತ್ತಿಂದ ಸ್ಟಾರ್ಟ್ ಆಗಿದೆಯಲ್ಲ, ಸೊ ಅದಕ್ಕೆ ವಿಜ್ಞಾನ ವಿಷಯದ ಅತ್ಯಂತ ಪ್ರಮುಖ ಪ್ರಶ್ನೆಗಳನ್ನು ಅಂದರೆ ಸಂಭವನೀಯ ಪ್ರಶ್ನೆಗಳನ್ನು ತೆಗೆದುಕೊಂಡು ಬಂದಿದ್ದೇವೆ. ಸೊ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಅಂತ ಹೇಳ್ತಾ, ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದರಿಂದ ನಮಗೂ ಹೆಲ್ಪ್ ಆಗುತ್ತೆ, ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಬನ್ನಿ. ಮೊದಲಿಗೆ ಕೆಲವೊಂದಿಷ್ಟು ಪ್ರಮುಖ ವ್ಯತ್ಯಾಸಗಳು ಇದ್ದಾವೆ. ಸೊ ಅವುಗಳನ್ನು ನೋಡಿಕೊಂಡು ನಂತರ ಪ್ರಮುಖ ಪ್ರಶ್ನೆಗಳ ಬಗ್ಗೆ ಗಮನವನ್ನು ಹರಿಸೋಣ. ಸೊ ಮೊದಲಿಗೆ ವ್ಯತ್ಯಾಸಗಳನ್ನು ನೋಡ್ತಾ ಹೋಗೋಣ. ಜೈವಿಕ ವಿಘಟನೆಗೆ ಒಳಗಾಗುವ ವಸ್ತುಗಳು ಮತ್ತು ಜೈವಿಕ ವಿಘಟನೆಗೆ ಒಳಗಾಗದ ವಸ್ತುಗಳನ್ನು ವ್ಯತ್ಯಾಸ ಕೇಳಿದರೆ. ಸೊ ಮೊದಲನೇದಾಗಿ ನೋಡ್ತಾ ಹೋಗೋಣ. ಜೈವಿಕ ಕ್ರಿಯೆಗಳಿಂದ ವಿಭಜಿಸಲ್ಪಡುವ ವಸ್ತುಗಳನ್ನು ಜೈವಿಕ ವಿಘಟನೆಗೆ ಒಳಗಾಗುವ ವಸ್ತುಗಳು ಎಂದು ಕರೆಯುತ್ತೇವೆ. ಇನ್ನು ಜೈವಿಕ ಕ್ರಿಯೆಗಳಿಂದ ವಿಘಟನೆಗೆ ಒಳಗಾಗದ ವಸ್ತುಗಳನ್ನು ಜೈವಿಕ ವಿಘಟನೆಗೆ ಒಳಗಾಗದ ವಸ್ತುಗಳೆಂದು ಕರೆಯುತ್ತೇವೆ. ಹೌದಾ, ಜೈವಿಕ ವಿಘಟನೆಗೆ ಒಳಗಾಗುವ ವಸ್ತುಗಳನ್ನು ಆಂಗ್ಲ ಭಾಷೆಯಲ್ಲಿ ಬಯೋಡಿಗ್ರೇಡಬಲ್ ಅಂತ ಕರೆದ್ರೆ, ಜೈವಿಕ ವಿಘಟನೆಗೆ ಒಳಗಾಗದ ವಸ್ತುಗಳನ್ನು ನಾನ್ ಬಯೋಡಿಗ್ರೇಡಬಲ್ ಅಂತ ಕರೀತಾರೆ. ಹಾಗಾದರೆ ಉದಾಹರಣೆ ಯಾವುದಪ್ಪ? ಹಳಸಿದ ಆಹಾರ, ತರಕಾರಿ ಸಿಪ್ಪೆಗಳು ಇತ್ಯಾದಿಗಳು ಆಗಿದ್ದರೆ. ಇನ್ನು ಜೈವಿಕ ವಿಘಟನೆಗೆ ಒಳಗಾಗದ ವಸ್ತುಗಳು ಯಾವಪ್ಪ ಅಂದ್ರೆ ಪ್ಲಾಸ್ಟಿಕ್ ತ್ಯಾಜ್ಯಗಳು, DDT ಇತ್ಯಾದಿಗಳಾಗಿರ್ತವೆ. ಇನ್ನು ಪರಿಸರಕ್ಕೆ ಬೇಗ ಜೈವಿಕ ವಿಘಟನೆಗೆ ಒಳಗಾಗುತ್ತವೆ, ಪರಿಸರದಲ್ಲಿ ದೀರ್ಘಕಾಲದವರೆಗೆ ಇರುತ್ತವೆ. ಪರಿಸರಕ್ಕೆ ಹಾನಿಕಾರಕವಾಗಿಲ್ಲ, ಇವು ಏನಾಗ್ತವಪ್ಪ ಅಂದ್ರೆ ಪರಿಸರಕ್ಕೆ ಹಾನಿಕಾರಕವಾಗಿರ್ತವೆ. ಮುಂದಿನ ಪ್ರಶ್ನೆ, ಅಮೀಟರ್ ಮತ್ತು ವೋಲ್ಟ್ ಮೀಟರ್ನ ವ್ಯತ್ಯಾಸ ಕೇಳಿರ್ತಾನೆ. ಅಮೀಟರ್ ವಿದ್ಯುತ್ ಪ್ರವಾಹವನ್ನು ಅಳೆಯಲು ಬಳಸಿದ್ರೆ, ವೋಲ್ಟ್ ಮೀಟರ್ನ ವಿದ್ಯುತ್ ವಿಭವಾಂತರವನ್ನು ಅಳೆಯಲು ಬಳಸುತ್ತಾರೆ. ವಿದ್ಯುತ್ ಮಂಡಲದಲ್ಲಿ ಯಾವಾಗಲೂ ಅಮೀಟರ್ನ ಸರಣಿ ಕ್ರಮದಲ್ಲಿ ಜೋಡಿಸಿರುತ್ತಾರೆ. ಇನ್ನು ವೋಲ್ಟ್ ಮೀಟರ್ನ ವಿದ್ಯುತ್ ಮಂಡಲದಲ್ಲಿ ಯಾವಾಗಲೂ ಸಮಾಂತರವಾಗಿ ಜೋಡಿಸಿರುತ್ತಾರೆ. ಅಮೀಟರ್ ಕಡಿಮೆ ರೋಧವನ್ನು ಹೊಂದಿದ್ರೆ, ವೋಲ್ಟ್ ಮೀಟರ್ ಅಧಿಕ ರೋಧವನ್ನು ಹೊಂದಿದೆ. ಈ ಪ್ರಶ್ನೆಯನ್ನು ಅಂದರೆ ಅಮೀಟರ್ ಮತ್ತು ವೋಲ್ಟ್ ಮೀಟರ್ನ ಹೀಗೆ ಮೊನ್ನೆ ಪರೀಕ್ಷೆ 1ರಲ್ಲಿ ಅಮೀಟರ್ ಮತ್ತು ವೋಲ್ಟ್ ಮೀಟರ್ನ ಕಾರ್ಯವನ್ನು ತಿಳಿಸಿ ಮತ್ತು ಅವುಗಳನ್ನು ವಿದ್ಯುತ್ ಮಂಡಲದಲ್ಲಿ ಯಾವ ರೀತಿಯಾಗಿ ಜೋಡಿಸಿರ್ತಾರೆ ಅಂತ 2 ಅಂಕ ಕೇಳಿರ್ತಾನೆ. ಸೊ ಅದು ಇಂಪಾರ್ಟೆಂಟ್ ಪ್ರಶ್ನೆ. ಸೊ ದಯವಿಟ್ಟು ಓದ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ಪ್ರಶ್ನೆ, ಸತ್ಯ ಪ್ರತಿಬಿಂಬ ಮತ್ತು ಮಿಥ್ಯ ಪ್ರತಿಬಿಂಬಗಳ ವ್ಯತ್ಯಾಸಗಳನ್ನು ತಿಳಿಸಿ ಅಂತ ಕೇಳ್ತಾನೆ. ಸತ್ಯ ಪ್ರತಿಬಿಂಬದ ವ್ಯತ್ಯಾಸಗಳನ್ನು ನೋಡ್ತೋಗೋಣ. ಪ್ರತಿಫಲನದ ನಂತರ ಬೆಳಕಿನ ಕಿರಣಗಳು ಒಂದು ಬಿಂದುವಿನಲ್ಲಿ ಸಂಧಿಸಿದಾಗ ಸತ್ಯ ಪ್ರತಿಬಿಂಬ ಉಂಟಾಗ್ತದೆ. ಇನ್ನು ಮಿಥ್ಯ ಪ್ರತಿಬಿಂಬ, ಪ್ರತಿಫಲನದ ನಂತರ ಬೆಳಕಿನ ಕಿರಣಗಳು ನಿಜವಾಗಿ ಒಂದು ಬಿಂದುವಿನಲ್ಲಿ ಸಂಧಿಸುವುದಿಲ್ಲ, ಆದರೆ ಒಂದು ಬಿಂದುವಿನಲ್ಲಿ ಸಂಧಿಸುವಂತೆ ಗೋಚರಿಸುವ ಬಿಂದುವಿನಲ್ಲಿ ಮಿಥ್ಯ ಪ್ರತಿಬಿಂಬವು ಉಂಟಾಗ್ತದೆ. ಇನ್ನು ಸತ್ಯ ಪ್ರತಿಬಿಂಬವನ್ನು ಪರದೆಯ ಮೇಲೆ ಪಡೆಯಬಹುದು, ಮಿಥ್ಯ ಪ್ರತಿಬಿಂಬವನ್ನು ಪರದೆಯ ಮೇಲೆ ಪಡೆಯಲು ಸಾಧ್ಯವಿಲ್ಲ. ಸತ್ಯ ಪ್ರತಿಬಿಂಬ ದರ್ಪಣದ ಮುಂಭಾಗದಲ್ಲಿ ಉಂಟಾಗುತ್ತದೆ, ಮಿಥ್ಯ ಪ್ರತಿಬಿಂಬ ದರ್ಪಣದ ಹಿಂಭಾಗದಲ್ಲಿ ಉಂಟಾಗ್ತದೆ. ಸತ್ಯ ಪ್ರತಿಬಿಂಬ ತಲೆ ಕೆಳಗಾಗಿರ್ತದೆ, ಮಿಥ್ಯ ಪ್ರತಿಬಿಂಬ ನೇರವಾಗಿರುತ್ತದೆ ಅಂತ ಬರೆದ್ರೆ ನಿಮಗೆ ಸಂಪೂರ್ಣವಾಗಿ ಅಂಕಗಳು ದೊರೆತವೆ. ಇನ್ನು ಈ ಪ್ರಶ್ನೆ ಸಾಕಷ್ಟು ಬಾರಿ ಬಂದಿರ್ತದೆ. ಕ್ಸೈಲಮ್ ಮತ್ತು ಫ್ಲೋಯಮ್ಗಳಲ್ಲಿನ ವಸ್ತುಗಳ ಸಾಗಾಣಿಕೆಯ ನಡುವಿನ ವ್ಯತ್ಯಾಸಗಳು ಯಾವುವು ಅಂತ ಕೇಳ್ತಾನೆ. ಸೊ ಇಲ್ಲಿ ಕ್ಸೈಲಮ್ ಬಗ್ಗೆ ಕೇಳ್ತಾನೆ, ಬಿಟ್ಟರೆ ಫ್ಲೋಯಮ್ ಬಗ್ಗೆ ಸಪ್ರೇಟಾಗಿ ಕೇಳಿದ್ರು ಬರಿಬೇಕಾಗ್ತದೆ. ಸೊ ಇಲ್ಲಿ ವ್ಯತ್ಯಾಸಗಳನ್ನು ಕೇಳಿದಾನೆ. ಸೊ ವ್ಯತ್ಯಾಸವನ್ನು ನೋಡ್ತಾ ಹೋಗೋಣ. ಕ್ಸೈಲಮ್ ಅಂಗಾಂಶವು ಸಸ್ಯಗಳಲ್ಲಿ ನೀರು ಮತ್ತು ಲವಣಗಳನ್ನು ಸಾಗಿಸುವ ಅಂಗಾಂಶವಾಗಿದ್ದರೆ, ಫ್ಲೋಯಮ್ ಆ ಸಸ್ಯಗಳಲ್ಲಿ ಆಹಾರ ಸಾಗಿಸುವ ಅಂಗಾಂಶವಾಗಿರ್ತದೆ. ಇನ್ನು ಕ್ಸೈಲಮ್ ಬೇರಿನಿಂದ ಹೀರಲ್ಪಟ್ಟ ನೀರು ಮತ್ತು ಲವಣಗಳನ್ನು ಸಸ್ಯದ ಭಾಗಗಳಿಗೆ ಮೇಲ್ಮುಖವಾಗಿ ಸಾಗಿಸುತ್ತದೆ. ಫ್ಲೋಯಮ್ ಎಲೆಗಳಲ್ಲಿ ತಯಾರಾದ ಆಹಾರವನ್ನು ಸಸ್ಯದ ಎಲ್ಲ ಭಾಗಗಳಿಗೆ ಎಲ್ಲ ದಿಕ್ಕುಗಳಲ್ಲೂ ಸಾಗಿಸುತ್ತದೆ. ಹಾಗೆಯೇ ಮೂರನೇ ಅಂಶ, ಕ್ಸೈಲಮ್ ಸಾಗಾಣಿಕೆಯು ಸರಳ ಭೌತಿಕ ಪ್ರಕ್ರಿಯೆಯಾದ ಬಾಷ್ಪೀಕರಣ ಸೆಳೆತದ ಸಹಾಯದಿಂದ ಜರುಗುತ್ತದೆ. ಫ್ಲೋಯಮ್ ಸಾಗಾಣಿಕೆಯು ATP ರೂಪದ ಶಕ್ತಿಯನ್ನು, ATP ಮೀನ್ಸ್ ಅಡಿನೋಸಿನ್ ಟ್ರೈಫಾಸ್ಫೇಟ್, ಇದನ್ನು ಮೈಟೋಕಾಂಡ್ರಿಯಾ ಏನು ಮಾಡ್ತದೆ, ರಿಲೀಸ್ ಮಾಡ್ತದೆ, ಬಳಸಿ ವಸ್ತು ಸ್ಥಾನಾಂತರಣ ಕ್ರಿಯೆಯಿಂದ ಜರುಗುತ್ತದೆ. ಕ್ಸೈಲಮ್ನಲ್ಲಿ ವಸ್ತುಗಳ ಸಾಗಾಣಿಕೆಯು ನಿರ್ಜೀವ ಘಟಕಗಳಾದ ಕ್ಸೈಲಮ್ ನಾಳ ಮತ್ತು ಟ್ರೆಕಿಟ್ಗಳ ಮೂಲಕ ನಡೆದರೆ, ಫ್ಲೋಯಮ್ನಲ್ಲಿ ವಸ್ತುಗಳ ಸಾಗಾಣಿಕೆ ಜೀವಂತ ಘಟಕಗಳಾದ ಫ್ಲೋಯಮ್ ನಾಳ ಮತ್ತು ಸಂಗಾತಿ ಜೀವಕೋಶಗಳ ಸಹಾಯದಿಂದ ನಡೆಯುತ್ತದೆ. ಇನ್ನು ವಾಯುವಿಕ ಉಸಿರಾಟ ಮತ್ತು ಅವಾಯುವಿಕ ಉಸಿರಾಟಗಳ ನಡುವಿನ ವ್ಯತ್ಯಾಸವನ್ನು ಕೇಳ್ತಾರೆ. ಅತ್ಯಂತ ಇಂಪಾರ್ಟೆಂಟ್ ಪ್ರಶ್ನೆ ಇದು, 2 ಅಂಕಕ್ಕೆ. ವಾಯುವಿಕ ಉಸಿರಾಟವು ಆಕ್ಸಿಜನ್ ಉಪಸ್ಥಿತಿಯಲ್ಲಿ ನಡೆಯುತ್ತದೆ, ಅವಾಯುವಿಕ ಉಸಿರಾಟವು ಆಕ್ಸಿಜನ್ನ ಅನುಪಸ್ಥಿತಿಯಲ್ಲಿ ನಡೆಯುತ್ತದೆ. ವಾಯುವಿಕ ಉಸಿರಾಟದಲ್ಲಿ ಗ್ಲೂಕೋಸ್ ಸಂಪೂರ್ಣ ಉತ್ಕರ್ಷಣೆ ಹೊಂದುತ್ತದೆ, ಅವಾಯುವಿಕ ಉಸಿರಾಟದಲ್ಲಿ ಗ್ಲೂಕೋಸ್ ಅಪರಿಪೂರ್ಣ ಉತ್ಕರ್ಷಣೆಯನ್ನು ಹೊಂದುತ್ತದೆ. ವಾಯುವಿಕ ಉಸಿರಾಟದ ಕೊನೆಯಲ್ಲಿ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರು ಉಂಟಾದರೆ, ಅವಾಯುವಿಕ ಉಸಿರಾಟದ ಕೊನೆಯಲ್ಲಿ ಈಥೈಲ್ ಆಲ್ಕೋಹಾಲ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಉಂಟಾಗುತ್ತದೆ. ವಾಯುವಿಕ ಉಸಿರಾಟದ ಕೊನೆಯಲ್ಲಿ ಗ್ಲೂಕೋಸ್ನ ಸಂಪೂರ್ಣ ಉತ್ಕರ್ಷಣೆಯು 38 ATP ಕಣಗಳನ್ನು ಉತ್ಪಾದಿಸಿದರೆ, ಅವಾಯುವಿಕ ಉಸಿರಾಟದ ಕೊನೆಯಲ್ಲಿ ಗ್ಲೂಕೋಸ್ನ ಅಪರಿಪೂರ್ಣ ಉತ್ಕರ್ಷಣೆಯು 2 ATP ಕಣಗಳನ್ನು ಉತ್ಪಾದಿಸುತ್ತದೆ. 5ನೇ ಪಾಯಿಂಟು, ವಾಯುವಿಕ ಉಸಿರಾಟದಲ್ಲಿ ಅಧಿಕ ಶಕ್ತಿ ಬಿಡುಗಡೆಯಾಗುತ್ತದೆ. ಅಂದರೆ 1 ಮೋಲ್ ಗ್ಲೂಕೋಸ್ 686 ಕಿಲೋ ಕ್ಯಾಲರಿ ಅಥವಾ 2870 ಕಿಲೋ ಜೌಲ್ ಶಕ್ತಿಯನ್ನು ಬಿಡುಗಡೆ ಮಾಡಿದರೆ, ಅವಾಯುವಿಕ ಉಸಿರಾಟದಲ್ಲಿ ಕಡಿಮೆ ಶಕ್ತಿ ಬಿಡುಗಡೆ ಆಗ್ತದೆ. 1 ಮೋಲ್ ಗ್ಲೂಕೋಸ್ 30 ರಿಂದ 50 ಕಿಲೋ ಕ್ಯಾಲರಿ ಅಥವಾ
150ರಿಂದ 210 ಕಿಲೋ ಜೌಲ್ ಶಕ್ತಿಯನ್ನು ಬಿಡುಗಡೆ ಮಾಡುತ್ತದೆ. ಹಾಗಾಗಿ ವಾಯುವಿಕ ಉಸಿರಾಟ, ಅವಾಯುವಿಕ ಉಸಿರಾಟ ಈ ಎರಡು ಇಂಪಾರ್ಟೆಂಟ್ ಅಂಶಗಳಾಗಿರ್ತವೆ. ಇನ್ನು ನೆಕ್ಸ್ಟ್ ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳು. ಸೊ ಅತ್ಯಂತ ಸುಲಭವಾಗಿರ್ತಕ್ಕಂಥ ಪ್ರಶ್ನೆ. ಆಮ್ಲಗಳು ಹುಳಿ ರುಚಿಯನ್ನು ಹೊಂದಿದ್ರೆ ಪ್ರತ್ಯಾಮ್ಲಗಳು ಕಹಿ ರುಚಿಯನ್ನು ಹೊಂದಿರ್ತವೆ. ಆಮ್ಲಗಳು ನೀಲಿ ಲಿಟ್ಮಸ್ಸನ್ನು ಕೆಂಪು ಬಣ್ಣಕ್ಕೆ ಬದಲಾಯಿಸಿದರೆ ಪ್ರತ್ಯಾಮ್ಲಗಳು ಕೆಂಪು ಲಿಟ್ಮಸ್ಸನ್ನು ನೀಲಿ ಬಣ್ಣಕ್ಕೆ ಬದಲಾಯಿಸುತ್ತವೆ. ಆಮ್ಲಗಳು ನೀರಿನಲ್ಲಿ ಕರಗಿದಾಗ ಹೈಡ್ರೋಜನ್ ಅಥವಾ H+ ಅಯಾನ್ಗಳನ್ನು ಉಂಟು ಮಾಡಿದರೆ ಪ್ರತ್ಯಾಮ್ಲಗಳು ನೀರಿನಲ್ಲಿ ಕರಗಿದಾಗ ಹೈಡ್ರಾಕ್ಸಿಲ್ ಅಥವಾ OH- ಅಯಾನ್ಗಳನ್ನು ಉಂಟು ಮಾಡ್ತವೆ. ಉದಾಹರಣೆ HCl, HNO3, H2SO4 ಆಗಿದ್ದರೆ ಆ ಪ್ರತ್ಯಾಮ್ಲಗಳು ನೀರಿನಲ್ಲಿ ಕರಗೋದಿಲ್ಲ. ಸೊ ನೀರಿನಲ್ಲಿ ಕರಗುವ ಪ್ರತ್ಯಾಮ್ಲಗಳು ಹೈಡ್ರಾಕ್ಸಿಲ್ ಗುಂಪನ್ನು ಬಿಡುಗಡೆ ಮಾಡೋದರಿಂದ ಅವುಗಳನ್ನು ನಾವು ಏನು ಕರಿತೀವಿ, ಕ್ಷಾರಗಳು ಎಂದು ಕರೆಯುತ್ತೇವೆ. ಉದಾಹರಣೆಗೆ NaOH ಮತ್ತು KOH ಅಂತ ಬರೆದರೆ 2 ಅಂಕಗಳು ಸಂಪೂರ್ಣವಾಗಿ ನಿಮಗೆ ದೊರೀತವೆ. ಇನ್ನು ಮುಂದಿನ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಇವು ಅತ್ಯಂತ ಪ್ರಮುಖ ಪ್ರಶ್ನೆಗಳಾಗಿರ್ತವೆ. ಸೊ ಲೋಹ ಎಂ ಅನ್ನು ಆಕ್ಸೈಡ್ ನೀರಿನಲ್ಲಿ ಕರಗುತ್ತದೆ. ನೀಲಿ ಲಿಟ್ಮಸ್ ಕಾಗದವನ್ನು ಈ ದ್ರಾವಣದಲ್ಲಿ ಅದ್ದಿದಾಗ ಅದು ಬಣ್ಣದಲ್ಲಿ ಯಾವುದೇ ಬದಲಾವಣೆಗೆ ಒಳಗಾಗಲಿಲ್ಲ. ಹಾಗಾದರೆ ಆಕ್ಸೈಡ್ನ ಗುಣವನ್ನು ತಿಳಿಸಿ ಅಂತ ಕೇಳಿರ್ತಾರೆ. ನೋಡ್ರಿ, ಲೋಹದ ಆಕ್ಸೈಡ್ಗಳು ಪ್ರತ್ಯಾಮ್ಲೀಯವಾಗಿರ್ತವೆ. ಯಾವಾಗಲೂ ಲೋಹಗಳ ಆಕ್ಸೈಡ್ಗಳು ಏನಾಗಿರ್ತವೆ, ಪ್ರತ್ಯಾಮ್ಲೀಯವಾಗಿರ್ತವೆ. ಅಲೋಹಗಳ ಆಕ್ಸೈಡ್ ಯಾವಾಗಲೂ ಆಮ್ಲೀಯವಾಗಿರ್ತವೆ. ತಲೆಯಲ್ಲಿ ಇಟ್ಕೊಡ್ರಿ, ಓಕೆನಾ. ಲೋಹಗಳ ಆಕ್ಸೈಡ್ಗಳು ಪ್ರತ್ಯಾಮ್ಲವಾಗಿದ್ದು ನೀರಿನಲ್ಲಿ ಕರಗುತ್ತವೆ. ಹಾಗಾಗಿ ನೀಡಿರುವ ಲೋಹದ ಆಕ್ಸೈಡ್ ನೀರಿನಲ್ಲಿ ಕರಗುತ್ತದೆ ಮತ್ತು ನೀಲಿ ಲಿಟ್ಮಸ್ ಅನ್ನು ಕೆಂಪು ಬಣ್ಣಕ್ಕೆ ತಿರುಗಿಸುವುದಿಲ್ಲ. ಆದರೆ ಕೆಂಪು ಲಿಟ್ಮಸ್ ಅನ್ನು ಏನು ಮಾಡತೈತಿ, ನೀಲಿ ಬಣ್ಣಕ್ಕೆ ಬದಲಾಯಿಸುತ್ತದೆ. ಇನ್ನು ಮುಂದಿನ ಪ್ರಶ್ನೆ. ವಿದ್ಯುತ್ ಕಾಂತವನ್ನು ತಯಾರಿಸಲು ಮೃದು ಕಬ್ಬಿಣವನ್ನು ಬಳಸುವ ಉದ್ದೇಶವನ್ನು ತಿಳಿಸಿ. ಇಂಪಾರ್ಟೆಂಟ್ ಪ್ರಶ್ನೆ ಆಗಿರ್ತದೆ ಇದು. ವಿದ್ಯುತ್ ಕಾಂತವನ್ನು ತಯಾರಿಸಲು ಮೃದು ಕಬ್ಬಿಣವನ್ನು ಬಳಸುವ ಉದ್ದೇಶ ಏನಪ್ಪಾ ಅಂದರೆ, ವಿದ್ಯುತ್ ಕಾಂತದಲ್ಲಿ ಇರಿಸಲಾದ ಮೃದು ಕಬ್ಬಿಣ ಉತ್ಪತ್ತಿಯಾಗುವ ಕಾಂತ ಕ್ಷೇತ್ರದ ಬಲವನ್ನು ಹೆಚ್ಚಿಸುತ್ತದೆ. ಹೀಗಾಗಿ ವಿದ್ಯುತ್ ಕಾಂತದ ಬಲವು ಕೂಡ ಏನಾಗ್ತದೆ, ಹೆಚ್ಚಾಗುತ್ತದೆ. ಇನ್ನು ಮುಂದಿನ ಪ್ರಶ್ನೆ ಅತ್ಯಂತ ಇಂಪಾರ್ಟೆಂಟ್ ಪ್ರಶ್ನೆ ಆಗಿರ್ತದೆ ಇದು. ವಿದ್ಯುತ್ ಟೋಸ್ಟರ್ ಮತ್ತು ವಿದ್ಯುತ್ ಇಸ್ತ್ರಿ ಪೆಟ್ಟಿಗೆಯ ಸುರುಳಿಗಳನ್ನು ಶುದ್ಧ ಲೋಹದ ಬದಲಿಗೆ ಮಿಶ್ರಲೋಹಗಳಿಂದ ತಯಾರಿಸಿರುತ್ತಾರೆ, ಏಕೆ? ಮಿಶ್ರಲೋಹದ ರೋಧಶೀಲತೆಯು ಅದರ ಘಟಕ ಲೋಹಗಳಿಗಿಂತಲೂ ಸಾಮಾನ್ಯವಾಗಿ ಹೆಚ್ಚಿನದಾಗಿರುತ್ತದೆ ಮತ್ತು ಮಿಶ್ರಲೋಹಗಳು ಸಾಮಾನ್ಯ ತಾಪಮಾನದಲ್ಲಿ ಸುಲಭವಾಗಿ ದಹಿಸುವುದಿಲ್ಲ. ಹಾಗಾಗಿ ವಿದ್ಯುತ್ ಟೋಸ್ಟರ್ ಮತ್ತು ವಿದ್ಯುತ್ ಇಸ್ತ್ರಿ ಪೆಟ್ಟಿಗೆಗಳಲ್ಲಿ ಏನು ಮಾಡ್ತಾರಪ್ಪ ಅಂದ್ರೆ ಮಿಶ್ರಲೋಹಗಳಿಂದ ಮಾಡ್ತಾರ. ಇನ್ನು ಮುಂದಿನ ಪ್ರಶ್ನೆ ಅತ್ಯಂತ ಇಂಪಾರ್ಟೆಂಟ್ ಪ್ರಶ್ನೆ. ಟಿಂಡಾಲ್ ಪರಿಣಾಮ ಎಂದರೇನು? ಶುಭ್ರ ಆಕಾಶದ ಬಣ್ಣವು ನೀಲಿಯಾಗಿದೆ, ಏಕೆ? ವಿವರಿಸಿ. ಕಲೀಲಗಳಿಂದ ಬೆಳಕು ಚದುರುವ ವಿದ್ಯಮಾನಕ್ಕೆ ಟಿಂಡಾಲ್ ಪರಿಣಾಮ ಎಂದು ಕರೆಯುತ್ತೇವೆ. ಸೂರ್ಯನ ಬೆಳಕು ವಾಯುಮಂಡಲವನ್ನು ಪ್ರವೇಶಿಸಿದಾಗ ಗಾಳಿಯಲ್ಲಿರುವ ಅತಿ ಸಣ್ಣ ಕಣಗಳು ನೀಲಿ ಬಣ್ಣವನ್ನು ತೀವ್ರವಾಗಿ ಚದುರಿಸುತ್ತವೆ. ಚದುರಿದ ನೀಲಿ ಬಣ್ಣವು ನಮ್ಮ ಕಣ್ಣನ್ನು ತಲುಪುತ್ತದೆ. ಆದುದರಿಂದ ಆಕಾಶವು ನೀಲಿ ಬಣ್ಣದಲ್ಲಿ ಗೋಚರಿಸುತ್ತದೆ. ಮುಂದಿನ ಪ್ರಶ್ನೆ. ಲೈಂಗಿಕ ಸಂತಾನೋತ್ಪತ್ತಿ ಹೆಚ್ಚು ಭಿನ್ನತೆಗಳನ್ನು ಉಂಟು ಮಾಡುತ್ತದೆ, ಏಕೆ? ಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಗಂಡು ಮತ್ತು ಹೆಣ್ಣು ಲಿಂಗಾಣುಗಳು ನಿಷೇಚನ ಹೊಂದುವುದರಿಂದ ಲೈಂಗಿಕ ಸಂತಾನೋತ್ಪತ್ತಿ ಹೆಚ್ಚು ಭಿನ್ನತೆಗಳನ್ನು ಒಳಗೊಳ್ಳುತ್ತದೆ. ಇದೇ ಪ್ರಶ್ನೆ ಏನು ಮಾಡಿದ್ದಾನೆ, ಪರೀಕ್ಷೆ 1ರಲ್ಲಿ ಕೇಳಿರ್ತಾನೆ. ಲೈಂಗಿಕ ಸಂತಾನೋತ್ಪತ್ತಿ ಹೆಚ್ಚು ಭಿನ್ನತೆಗಳನ್ನು ಉಂಟು ಮಾಡುತ್ತದೆ, ಏಕೆ? ಏಕೆಂದರೆ ಇಲ್ಲಿ ತಂದೆ ಮತ್ತು ತಾಯಿಗಳ ಇಬ್ಬರ ಗುಣಲಕ್ಷಣಗಳು ಆ ಒಂದು ಮಗುವಿನಲ್ಲಿ ಬರೋದ್ರಿಂದ ಗಂಡು ಲಿಂಗಾಣು ಮತ್ತು ಹೆಣ್ಣು ಲಿಂಗಾಣು ಸೇರಿ ನಿಷೇಚನಗೊಳ್ಳುವುದರಿಂದ ಹೆಚ್ಚಿನ ಭಿನ್ನತೆಗಳು ಕಂಡುಬರ್ತವೆ. ಆದರೆ ಅಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಹೆಚ್ಚಿನ ಭಿನ್ನತೆಗಳು ಕಂಡುಬರುವುದಿಲ್ಲ. ಯಾಕಪ್ಪ ಅಂದರೆ ಅಲ್ಲಿ ಒಂದೇ ಪೋಷಕ ಜೀವಿಗಳು ಇರ್ತವೆ. ಜೈವಿಕ ವಿಘಟನೀಯವಲ್ಲದ ವಸ್ತುಗಳ ಬಳಕೆಯನ್ನು ಮಿತಗೊಳಿಸಲೇಬೇಕು, ಏಕೆ? ಇವು ಜೈವಿಕ ವಿಘಟನೀಯವಲ್ಲ. ಇವು ಸೂಕ್ಷ್ಮ ಜೀವಿಗಳಿಂದ ವಿಘಟನೆ ಹೊಂದುವುದಿಲ್ಲ ಹಾಗೂ ಇವು ಪರಿಸರದಲ್ಲಿ ಮಾಲಿನ್ಯವನ್ನು ಉಂಟು ಮಾಡೋದ್ರಿಂದ ಜೈವಿಕ ವಿಘಟನೀಯವಲ್ಲದ ವಸ್ತುಗಳನ್ನು ಬಳಕೆಯನ್ನು ನಾವು ಏನು ಮಾಡಬೇಕು, ಕಡಿಮೆ ಮಾಡಬೇಕಾಗ್ತದೆ. ಇನ್ನು ಮುಂದಿನ ಪ್ರಶ್ನೆ. ಲವಣಗಳ ಸಾಮಾನ್ಯ ಮತ್ತು ರಾಸಾಯನಿಕ ಹೆಸರುಗಳನ್ನು ಬರೆಯಿರಿ ಅಂತ ಕೇಳ್ತಾನೆ. ಸೊ ಅಡುಗೆ ಉಪ್ಪನ್ನು ನಾವು ಸೋಡಿಯಂ ಕ್ಲೋರೈಡ್ NaCl ಅಂತ ಕರಿತೀವಿ. ವಾಷಿಂಗ್ ಸೋಡಾನ ಸೋಡಿಯಂ ಕಾರ್ಬೋನೇಟ್ ಅಂತ ಕರಿತೀವಿ, ಅಂದರೆ Na2CO3. ಅಡುಗೆ ಸೋಡಾವನ್ನು ಸೋಡಿಯಂ ಬೈಕಾರ್ಬೋನೇಟ್ ಅಥವಾ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಅಂತ ಕರಿತೀವಿ, NaHCO3. ಚಲುವೆ ಪುಡಿಯನ್ನು ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್. ಇದನ್ನು 4 ಅಂಕಗಳಲ್ಲಿ ABC ಅನ್ನುವ ಪ್ರಶ್ನೆಯಲ್ಲಿ ಕೇಳಿರ್ತಾನೆ. ಚಲುವೆ ಪುಡಿಯನ್ನು ರಾಸಾಯನಿಕ ಹೆಸರು ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್ ಆಗಿರ್ತದೆ. ಇದರ ಒಂದು ರಾಸಾಯನಿಕ ಸಂಕೇತ CaOCl2 ಆಗಿರ್ತದೆ. ಇನ್ನು ಪ್ಲಾಸ್ಟರ್ ಆಫ್ ಪ್ಯಾರಿಸ್ನ ರಾಸಾಯನಿಕ ಹೆಸರು ಕ್ಯಾಲ್ಸಿಯಂ ಸಲ್ಫೇಟ್ ಹೆಮಿಹೈಡ್ರೇಟ್ ಆಗಿರ್ತದೆ. ಇದರ ಅಣುಸೂತ್ರ CaSO4.12H2O ಆಗಿರ್ತದೆ. ಇನ್ನು ಮುಂದಿನ ಪ್ರಶ್ನೆ. ಯಕೃತ್ತಿನಿಂದ ಯಾವ ಕಿಣ್ವ ಸ್ರವಿಸುತ್ತದೆ? ಯಕೃತ್ತಿನಿಂದ ಪಿತ್ತರಸ ಬಿಡುಗಡೆ ಆಗ್ತದೆ. ಇನ್ನು ಆ ಕಿಣ್ವವನ್ನು ಎಲ್ಲಿ ಸಂಗ್ರಹವಾಗಿರ್ತದಪ್ಪ ಅಂದರೆ ಪಿತ್ತಕೋಶದಲ್ಲಿ ಆ ಒಂದು ಕಿಣ್ವ ಸಂಗ್ರಹವಾಗಿದ್ದರೆ, ಇನ್ನು ಆ ಕಿಣ್ವದ ಹೆಸರು ಏನಂತ ಕೇಳಿದ್ರೆ ಕೊಬ್ಬಿನ ಎಮಲ್ಶೀಕರಣ ಅಥವಾ ಕೊಬ್ಬಿನ ಜೀರ್ಣಕ್ರಿಯೆಯನ್ನು ಮಾಡ್ತಕ್ಕಂಥದ್ದು ಪಿತ್ತರಸದ ಕಾರ್ಯವಾಗಿರ್ತದೆ. ಮುಂದಿನ ಪ್ರಶ್ನೆ ಅತ್ಯಂತ ಇಂಪಾರ್ಟೆಂಟ್ ಪ್ರಶ್ನೆ ಆಗಿರ್ತದೆ. ಮೊನ್ನೆ ಪರೀಕ್ಷೆ 1ರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಇದು. ಕಮ್ಮಟುವಿಕೆ ಎಂದರೇನು? ಉದಾಹರಣೆಯನ್ನು ಕೊಡಿ. ಕೊಬ್ಬು ಮತ್ತು ಎಣ್ಣೆ ಪದಾರ್ಥಗಳು ಉತ್ಕರ್ಷಣೆಗೊಂಡು
ಅವುಗಳ ವಾಸನೆ ಮತ್ತು ರುಚಿ ಕೆಡುವುದು. ಇದನ್ನು ಕಮಟುವಿಕೆ ಎಂದು ಕರೆಯುತ್ತೇವೆ. ಉದಾಹರಣೆಗೆ ದೀರ್ಘಕಾಲ ಬಳಸದ ಕೊಬ್ಬು ಅಥವಾ ಎಣ್ಣೆ ಪದಾರ್ಥಗಳ ರುಚಿ ಮತ್ತು ವಾಸನೆ ಬದಲಾಗುವುದು. ಹಾಗಾದರೆ ಕಮಟುವಿಕೆಯನ್ನು ತಡೆಗಟ್ಟುವ ಕ್ರಮಗಳು ಯಾವ್ಯಾವಪ್ಪ ಅಂದರೆ ಪ್ರತಿ ಉತ್ಕರ್ಷಗಳನ್ನು ಸೇರಿಸುವುದು, ಆಹಾರ ಪದಾರ್ಥಗಳನ್ನು ಗಾಳಿ ಪ್ರವೇಶಿಸದ ಸಂಗ್ರಾಹಕಗಳಲ್ಲಿ ಶೇಖರಿಸಿಡುವುದು, ಹಾಗೆ ಚಿಪ್ಸ್ ಪೊಟ್ಟಣಗಳಲ್ಲಿ ನೈಟ್ರೋಜನ್ ಅಂತಹ ಅನಿಲವನ್ನು ಹಾಯಿಸುವುದರಿಂದ ಕಮಟುವಿಕೆಯನ್ನು ನಾವು ಈಸಿಯಾಗಿ ತಡೆಗಟ್ಟಬಹುದು. ಇನ್ನು ಮುಂದಿನ ಪ್ರಶ್ನೆ, ಒಂದು ವಿದ್ಯುತ್ ಮಂಡಲದಲ್ಲಿ ಅಮ್ಮೀಟರ್ ಮತ್ತು ವೋಲ್ಟ್ ಮೀಟರ್ಗಳನ್ನು ಹೇಗೆ ಸಂಪರ್ಕಿಸಬೇಕು? ವಿದ್ಯುತ್ ಮಂಡಲಗಳ ಈ ಉಪಕರಣಗಳ ಉಪಯೋಗ ಏನು? ಸೊ ಆಗಲೇ ಬಂದಿತ್ತು. ಸೊ ಅದೇ ಇಂಪಾರ್ಟೆಂಟ್ ಪ್ರಶ್ನೆ ಇನ್ನೊಮ್ಮೆ ರಿಪೀಟ್ ಆಗಿದೆ. ಸೊ ಇದನ್ನು ಆನ್ಯುವಲ್ ಎಕ್ಸಾಮ್ ಪರೀಕ್ಷೆ 1ರಲ್ಲಿ ಕೂಡ ಕೇಳಿದ್ದ. ಸೊ ವಿದ್ಯುತ್ ಮಂಡಲದಲ್ಲಿ ಅಮ್ಮೀಟರ್ನ ಸರಣಿ ಕ್ರಮದಲ್ಲಿ ಮತ್ತು ವೋಲ್ಟ್ ಮೀಟರ್ನ ಸಮಾಂತರವಾಗಿ ಜೋಡಿಸಬೇಕು. ಉಪಯೋಗವನ್ನು ನೋಡ್ತಾ ಹೋದರೆ ಅಮ್ಮೀಟರ್ ವಿದ್ಯುತ್ ಪ್ರವಾಹವನ್ನು ಅಳೆಯಲು ಬಳಸಿದರೆ ವೋಲ್ಟ್ ಮೀಟರ್ನ ವಿಭವಾಂತರ ಅಳೆಯನ್ನು ಬಳಸ್ತಾರೆ. ಹಾಗಾದರೆ ಬಿಳಿ ಬೆಳಕಿನ ರೋಹಿತ ಎಂದರೇನು? ವೆರಿ ವೆರಿ ಇಂಪಾರ್ಟೆಂಟ್ 1 ಮಾರ್ಕಿಂಗ್ ಕ್ವಶನ್ ಇದು. ಗಾಜಿನ ಪಟ್ಟಕದ ಮೂಲಕ ಬೆಳಕು ವಿಭಜನೆ ಹೊಂದಿ ಉಂಟಾಗುವ ಬೆಳಕಿನ ವರ್ಣಮಯ ಘಟಕಗಳ ಪಟ್ಟಿಗೆ ನಾವು ಬಿಳಿ ಬೆಳಕಿನ ರೋಹಿತ ಎಂದು ಕರೆಯುತ್ತೇವೆ. ಇನ್ನು ಪತ್ರರಂಧ್ರದ ಕಾರ್ಯಗಳು. ಸೊ ಅನಿಲಗಳ ವಿನಿಮಯವಾಗಿರ್ತದೆ, ಬಾಷ್ಪ ವಿಸರ್ಜನೆ ನಿಯಂತ್ರಣ ಮಾಡ್ತದೆ ಮತ್ತು ನೀರಿನ ಮೇಲ್ಮುಖ ಸೆಳೆತಕ್ಕೆ ಪತ್ರರಂಧ್ರಗಳು ಸಹಾಯವನ್ನು ಮಾಡ್ತವೆ. ಇನ್ನು ಬಾಷ್ಪ ವಿಸರ್ಜನೆಯ ಪ್ರಾಮುಖ್ಯತೆ ಏನಪ್ಪ ಅಂದರೆ ಬೇರಿನಿಂದ ಎಲೆಗಳಿಗೆ ನೀರು ಮತ್ತು ಲವಣಗಳ ಹೀರುವಿಕೆ, ಮೇಲ್ಮುಖ ಚಲನೆ ಮತ್ತು ಬಾಷ್ಪೀಕರಣ ಸೆಳೆತ, ಸಸ್ಯದ ದೇಹದ ತಾಪದ ನಿಯಂತ್ರಣವನ್ನು ಮಾಡ್ತಕ್ಕಂಥದ್ದು ಬಾಷ್ಪ ವಿಸರ್ಜನೆಯ ಪ್ರಾಮುಖ್ಯತೆ ಅಥವಾ ಕಾರ್ಯವಾಗಿರ್ತದೆ. ಇನ್ನು ಕಾವಲು ಜೀವಕೋಶಗಳ ಕಾರ್ಯವನ್ನು ಕೇಳಿದರೆ ಪತ್ರರಂಧ್ರಗಳ ತೆರೆಯುವಿಕೆ ಮತ್ತು ಮುಚ್ಚುವಿಕೆಗೆ ಸಹಾಯಕವಾಗಿರ್ತವೆ. ಮುಂದಿನ ಪ್ರಶ್ನೆ, ಕಾರ್ಯಗಳನ್ನು ಕೊಟ್ಟಿದ್ದಾನೆ. ಸೊ ಕೇಸರ ಅಂದರೆ ಪರಾಗರೇಣುಗಳನ್ನು ಉತ್ಪತ್ತಿ ಮಾಡುತ್ತದೆ. ಕೇಸರವು ಅಂದರೆ ಹೂ ಬಿಡುವ ಸಸ್ಯಗಳಲ್ಲಿ ಸಂತಾನೋತ್ಪತ್ತಿ ಇದೆಯಲ್ಲ, ಆ ಒಂದು ಕಾನ್ಸೆಪ್ಟಲ್ಲಿ ಬರ್ತಕ್ಕಂಥದ್ದು ಇದು. ಕೇಸರ ಅನ್ನೋದು ಪರಾಗರೇಣುಗಳನ್ನು ಉತ್ಪತ್ತಿ ಮಾಡ್ತದೆ. ಶಲಾಕಿ ಎನ್ನುವುದು ಶಲಾಕಿಯಲ್ಲಿರುವ ಅಂಡಾಶಯ ಅಂಡಾಣುಗಳನ್ನು ಉತ್ಪತ್ತಿ ಮಾಡ್ತದೆ. ಗ್ಸೈಲಮ್ ಅನ್ನೋದು ನೀರು ಮತ್ತು ಲವಣಗಳ ಸಾಗಾಣಿಕೆ ಹಾಗೂ ಜಲವಾಹಕ ಅಂಗಾಂಶವಾಗಿರ್ತದೆ. ಇನ್ನು ಪ್ಲೋಯಮ್ ಆಹಾರ ಸಾಗಾಣಿಕೆ ಅಥವಾ ಆಹಾರವಾಹಕ ಅಂಗಾಂಶ ಎಂದು ಕರೆಯುತ್ತೇವೆ ನಾವು. ಇನ್ನು ಮುಂದಿನ ಪ್ರಶ್ನೆ, ಬೇಕಿಂಗ್ ಸೋಡಾದ ಕೆಳಗಿನ ಉಪಯೋಗಗಳಿಗೆ ಕಾರಣ ಕೊಡಿ ಅಂತ ಕೇಳ್ತಾನೆ. ಆಮ್ಲ ಶಾಮಕಗಳಲ್ಲಿ ಒಂದು ಘಟಕವಾಗಿ ಬೇಕಿಂಗ್ ಸೋಡಾವನ್ನು ಯಾಕೆ ಬಳಸ್ತಾರೆ ಅಂತ ಕೇಳಿದಾನೆ. ಸೊ ಇದು ಪ್ರತ್ಯಾಮ್ಲವಾಗಿದ್ದು ಜಠರದಲ್ಲಿ ಆಮ್ಲೀಯತೆಯನ್ನು ತಟಸ್ಥಗೊಳ್ಳುತ್ತದೆ. ಅಂದರೆ ಹೆಚ್ಚಿನ ಪ್ರಮಾಣದಲ್ಲಿ ಏನಾದರೂ ನಮಗೆ ಗ್ಯಾಸ್ಟ್ರಿಕ್ ಆದಾಗ ಸೊ ಅಲ್ಲಿ ನಾವು ಆಮ್ಲಶಾಮಕವಾದಂಥ ಬೇಕಿಂಗ್ ಸೋಡಾವನ್ನು ಬಳಸಿದರೆ ಅದು ಏನು ಮಾಡ್ತದಪ್ಪ ಅಂದರೆ ಆಮ್ಲದ ಜೊತೆ ಪ್ರತಿವರ್ತಿಸಿ ನೀರು ಮತ್ತು ಲವಣವನ್ನು ಉಂಟು ಮಾಡೋದ್ರಿಂದ ತಟಸ್ಥೀಕರಣ ಉಂಟಾಗ್ತದೆ. ಹಾಗಾಗಿ ಸೊ ಆಮ್ಲಶಾಮಕವಾಗಿ ನಾವು ಸೋಡಿಯಂ ಬೇಕಿಂಗ್ ಸೋಡಾವನ್ನು ಬಳಸ್ತೇವೆ. ಇನ್ನು ಬೇಕರಿಗಳಲ್ಲಿ ಬೇಕಿಂಗ್ ಪುಡಿಯಾಗಿ ಅಂತ ಕೇಳಿದಾನೆ. ಇದು ಬ್ರೆಡ್ ಮತ್ತು ಕೇಕ್ಗಳನ್ನು ಮೃದುವಾಗಿಸುತ್ತದೆ ಮತ್ತು ಉಬ್ಬುವಂತೆ ಮಾಡುತ್ತದೆ. ಕೆಳಗಿನವುಗಳಲ್ಲಿ ವ್ಯಾಖ್ಯಾನಿಸಿ ಅಂತ ಕ್ವಶನ್ ಕೇಳಿದರೆ ರಚನಾ ಸಮಾಂಗಿಗಳು ಎಂದರೇನು? ಮೊನ್ನೆ ಆನ್ಯುವಲ್ ಎಕ್ಸಾಮ್ನಲ್ಲಿ 2 ಅಂಕದ ಪ್ರಶ್ನೆ ಆಗಿರ್ತದೆ ಇದು. ರಚನಾ ಸಮಾಂಗಿಗಳೆಂದರೇನು, ಉದಾಹರಣೆಯನ್ನು ಕೊಡಿ ಅಂತ. ಸೊ ರಚನಾ ಸಮಾಂಗಿಗಳಂದರೆ ಒಂದೇ ರೀತಿಯ ಅಣುಸೂತ್ರವನ್ನು ಹೊಂದಿದ್ದು ಭಿನ್ನ ರೀತಿಯ ರಚನಾ ವಿನ್ಯಾಸವನ್ನು ಹೊಂದಿರತಕ್ಕಂಥ ಕಾರ್ಬನ್ ಸಂಯುಕ್ತಗಳಿಗೆ ರಚನಾ ಸಮಾಂಗಿಗಳು ಎಂದು ಕರೆಯುತ್ತೇವೆ. ಇನ್ನು ಎಸ್ಟರೀಕರಣ ಅಂದ್ರೆ ಏನಪ್ಪ? ಎಥನೋಯಿಕ್ ಆಮ್ಲ ಮತ್ತು ಎಥನಾಲ್ಗಳ ವರ್ತನೆಯಿಂದ ಎಸ್ಟರ್ಗಳು ಉಂಟಾಗುತ್ತವೆ. ಎಥನೋಯಿಕ್ ಆಮ್ಲ ಮತ್ತು ಎಥನಾಲ್ಗಳ ನಡುವೆ ವರ್ತನೆ ಏನಾದರೂ ಆದರೆ ಅವುಗಳಿಂದ ಉಂಟಾಗ್ತಕ್ಕಂಥದ್ದು ಎಸ್ಟರ್ಗಳು ಉಂಟಾಗ್ತವೆ. ಈ ಒಂದು ಪ್ರಕ್ರಿಯೆಗೆ ನಾವು ಎಸ್ಟರೀಕರಣ ಎಂದು ಕರೆಯುತ್ತೇವೆ. ಮಿಸಲ್ಗಳು ಎಂದರೇನು? ಸಾಬೂನಿನ ಅಯಾನಿಕ ತುದಿ ನೀರಿನೊಂದಿಗೆ ಮತ್ತು ಕಾರ್ಬನ್ ಸರಪಳಿಯ ತುದಿ ಎಣ್ಣೆಯೊಂದಿಗೆ ವರ್ತಿಸಿ ಉಂಟು ಮಾಡುವ ರಚನೆಯನ್ನು ನೋಡ್ರಿ. ಮಿಸಲ್ಗಳು ಇಂಪಾರ್ಟೆಂಟ್ ಆಗ್ತದೆ. ಮಿಸಲ್ಗಳ ರಚನೆಯನ್ನು ವಿವರಿಸಿ ಅಂತ ಕೇಳ್ತಾನೆ ಅಥವಾ ಸಾಬೂನೀಕರಣವನ್ನು ವಿವರಿಸಿ ಅಂತ ಕೇಳ್ತಾನೆ. ಸೊ ಸಾಬೂನಿನ ಅಯಾನಿಕ ತುದಿ ನೀರಿನೊಂದಿಗೆ ಮತ್ತು ಕಾರ್ಬನ್ ಸರಪಳಿಯ ತುದಿ ಎಣ್ಣೆಯೊಂದಿಗೆ ವರ್ತಿಸಿ ಉಂಟು ಮಾಡುವ ರಚನೆಗಳನ್ನು ನಾವು ಮಿಸೆಲ್ಗಳು ಎಂದು ಕರೆಯುತ್ತೇವೆ. ಇನ್ನು ಉಪ್ಪಿನ ಹರಳುಗಳು ತಮ್ಮಲ್ಲಿರುವ ಕಶ್ಮಲಗಳಿಂದಾಗಿ ಕಂದು ಬಣ್ಣ ಹೊಂದಿರುತ್ತವೆ. ಇಂತಹ ಉಪ್ಪನ್ನು ಕಲ್ಲುಪ್ಪು ಎಂದು ಕರೆಯುತ್ತೇವೆ. ಉಪ್ಪಿನ ಹರಳುಗಳು ಏನಾಗಿರ್ತವೆ? ತಮ್ಮಲ್ಲಿರುವ ಕಶ್ಮಲಗಳಿಂದಾಗಿ ಕಂದು ಬಣ್ಣ ಹೊಂದಿರ್ತವೆ. ಹಾಗಾಗಿ ಇಂಥ ಉಪ್ಪನ್ನು ನಾವು ಕಲ್ಲುಪ್ಪು ಎಂದು ಕರೆಯುತ್ತೇವೆ. ಇನ್ನು ಹೈಡ್ರೋಕ್ಲೋರಿಕ್ ಆಮ್ಲ ಮತ್ತು ಸೋಡಿಯಂ ಹೈಡ್ರಾಕ್ಸೈಡ್ ದ್ರಾವಣಗಳ ಸಂಯೋಗದಿಂದ ಸೋಡಿಯಂ ಕ್ಲೋರೈಡ್ ದೊರೆಯುತ್ತದೆ, ಉತ್ಪತ್ತಿಯಾಗ್ತದೆ. ಹೈಡ್ರೋಕ್ಲೋರಿಕ್ ಆಮ್ಲ ಅಂದರೆ HCl, ಸೋಡಿಯಂ ಹೈಡ್ರಾಕ್ಸೈಡ್ ಅಂದರೆ NaOH ದ್ರಾವಣಗಳ ಸಂಯೋಗದಿಂದ ಸೋಡಿಯಂ ಕ್ಲೋರೈಡ್ ಉತ್ಪತ್ತಿ ಆಗ್ತದೆ. ಲೋಹಗಳೊಂದಿಗೆ ವರ್ತಿಸಿ ಹೈಡ್ರೋಜನ್ ಅನಿಲವನ್ನು ಬಿಡುಗಡೆ ಮಾಡುವ ವಸ್ತುಗಳನ್ನು ಹೆಸರಿಸಿ ಅಂತ ಕೇಳ್ತಾನೆ. ಸೊ ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತು ಆಲ್ಕೋಹಾಲ್ಗಳು ಹೈಡ್ರೋಜನ್ ಅನಿಲವನ್ನು ಬಿಡುಗಡೆ ಮಾಡ್ತವೆ. ಅನುರೂಪ ಶ್ರೇಣಿಗಳು ಎಂದರೇನು? ಒಂದೇ ಕ್ರಿಯಾ ಗುಂಪು ಕಾರ್ಬನ್ ಸರಪಳಿಯಲ್ಲಿನ ಹೈಡ್ರೋಜನನ್ನು ಸ್ಥಾನಪಲ್ಲಟಗೊಳಿಸುವ ಸಂಯುಕ್ತಗಳ ಸರಣಿಗೆ ಅನುರೂಪ ಶ್ರೇಣಿಗಳು ಎಂದು ಕರೆಯುತ್ತೇವೆ. ಇನ್ನು ಮುಂದಿನ ಪ್ರಶ್ನೆ, ಕೆಳಗಿನವುಗಳಲ್ಲಿ ದಿಕ್ಕುಗಳನ್ನು ನಿರ್ಧರಿಸಲು ಬಳಸುವ ನಿಯಮಗಳನ್ನು ಬರೆಯಿರಿ ಅಂತ ಕೇಳ್ತಾನೆ. ವಿದ್ಯುತ್ ಪ್ರವಹಿಸುತ್ತಿರುವ ನೇರ ವಾಹಕದ ಸುತ್ತಲೂ ಉಂಟಾದ ಕಾಂತಕ್ಷೇತ್ರ ಅಂತ ಕೇಳಿದಾನೆ. ಇದನ್ನು ಮ್ಯಾಕ್ಸ್ವೆಲ್ನ ಬಲಗೈ ಹೆಬ್ಬೆರಳು ನಿಯಮ ನಿರೂಪಿಸ್ತದೆ. ಹಾಗೆ ವಿದ್ಯುತ್ ಪ್ರವಹಿಸುತ್ತಿರುವ ನೇರ ವಾಹಕ ತಂತಿಯನ್ನು ಕಾಂತಕ್ಷೇತ್ರಕ್ಕೆ ಲಂಬವಾಗಿರಿಸಿದಾಗ ಅದು ಅನುಭವಿಸುವ ಬಲ ಅಂತ ಇದೆ. ಸೊ ಅದು ಫ್ಲೆಮಿಂಗನ ಎಡಗೈ ನಿಯಮ ಆಗಿರ್ತದೆ. ಇನ್ನು ಮುಂದಿನ ಪ್ರಶ್ನೆ, ಸೊಲನಾಯ್ಡ್ನಲ್ಲಿ ಉಂಟಾದ ಕಾಂತಕ್ಷೇತ್ರದ
ಗುಣಲಕ್ಷಣಗಳು ಅಂತ ಕೇಳಿದಾನೆ. ಸೊ ಏನಪ್ಪ ಅಂದರೆ ನೋಡ್ತಾ ಹೋಗೋಣ. ಸೊಲನಾಯ್ಡ್ನ ಒಳಭಾಗದಲ್ಲಿರುವ ಕಾಂತೀಯ ಬಲ ರೇಖೆಗಳು ಪರಸ್ಪರ ಸಮಾಂತರ ಸರಳ ರೇಖೆಗಳಂತಿರುತ್ತವೆ. ಸೊಲನಾಯ್ಡ್ನ ಒಳಭಾಗದ ಪ್ರತಿ ಬಿಂದುವಿನಲ್ಲಿ ಕಾಂತಕ್ಷೇತ್ರ ಏನಾಗಿರ್ತದಪ್ಪ ಅಂದ್ರೆ ಸಮನಾಗಿರ್ತದೆ. ಮತ್ತು ಸಮನಾಗಿರ್ತದೆ ಅಂದರೆ ಕಾಂತಕ್ಷೇತ್ರ ಏನಾಗಿರ್ತದೆ ಅಲ್ಲಿ ಏಕರೂಪವಾಗಿರ್ತದೆ. ಹಾಗಾದರೆ ಸೊಲನಾಯ್ಡ್ ಅಂದ್ರೇನು ಅದು ಇಂಪಾರ್ಟೆಂಟ್ ಬೇಕಾಗಿರ್ತದೆ. ಸೊಲನಾಯ್ಡ್ ಅಂದರೆ ಏನಪ್ಪ ಅಂದರೆ ಅವಾಹಕ ಹೊದಿಕೆ ಹೊಂದಿರುವ ತಾಮ್ರದ ತಂತಿಯ ಸುರುಳಿಗಳನ್ನು ಒತ್ತೊತ್ತಾಗಿ ಸುತ್ತಿರುವ ಸಿಲಿಂಡರ್ ಆಕಾರವನ್ನು ನಾವು ಸೊಲನಾಯ್ಡ್ ಎಂದು ಕರೆಯುತ್ತೇವೆ. ಹಾಗಾದರೆ ಸೊಲನಾಯ್ಡ್ನ ಒಳಭಾಗದಲ್ಲಿ ಮೆದು ಕಬ್ಬಿಣವನ್ನು ಯಾಕೆ ಇಡ್ತಾರೆ ಅಂತ ಕೇಳ್ತಾನೆ ಕಾರಣ ಕೊಡಿಯಲ್ಲಿ. ಸೊ ಮೆದು ಕಬ್ಬಿಣವನ್ನು ಯಾಕೆ ಇಡ್ತಾರಪ್ಪ ಅಂದರೆ ಆ ಒಂದು ಸೊಲನಾಯ್ಡ್ನ ಒಳಭಾಗದಲ್ಲಿ ಮೆದು ಕಬ್ಬಿಣವನ್ನು ಇಡುವುದರಿಂದ ಉಂಟಾದ ಕಾಂತಕ್ಷೇತ್ರದಿಂದ ಆ ಮೆದು ಕಬ್ಬಿಣ ಏನಾಗತ್ತಪ್ಪ ಅಂದ್ರೆ ವಿದ್ಯುತ್ ಕಾಂತವಾಗಿ ಪರಿವರ್ತನೆ ಹೊಂದಿ ಕಾಂತೀಯ ಗುಣಲಕ್ಷಣಗಳನ್ನು ಪಡೆದುಕೊಳ್ತದೆ. ಅಂದರೆ ಹೆಚ್ಚಿನ ಪ್ರಮಾಣದಲ್ಲಿ ಕಾಂತೀಯ ಗುಣಲಕ್ಷಣಗಳನ್ನು ಪಡೆಯೋದ್ರಿಂದ ಏನಾಗ್ತದಪ್ಪ ಅಂದರೆ ಸೊಲನಾಯ್ಡ್ನ ಒಳಭಾಗದಲ್ಲಿ ಏನಾಗ್ತದೆ ವಿದ್ಯುತ್ ಕಾಂತ ಉಂಟಾಗ್ತದೆ. ಇನ್ನು ಮುಂದಿನ ಪ್ರಶ್ನೆ, ಋಸ್ವ ಮಂಡಲ ಎಂದರೇನು ಅಂತ ಕೇಳ್ತಾನೆ. ಮಂಡಲದಲ್ಲಿ ತಟ್ಟನೆ ವಿದ್ಯುತ್ ಪ್ರವಾಹವು ಹೆಚ್ಚಾಗುವುದನ್ನು ನಾವು ಋಸ್ವ ಮಂಡಲ ಎಂದು ಕರೆಯುತ್ತೇವೆ. ಇನ್ನು ಮಸೂರದ ಸಾಮರ್ಥ್ಯ, ಬೆಳಕಿನ ಕಿರಣಗಳನ್ನು ಕೇಂದ್ರೀಕರಿಸುವ ಅಥವಾ ವಿಕೇಂದ್ರೀಕರಿಸುವ ಮಟ್ಟವನ್ನು ಮಸೂರದ ಸಾಮರ್ಥ್ಯ ಎಂದು ಕರೆಯುತ್ತೇವೆ. ಹಾಗೆ ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಅಪರ್ಚರ್ ಅಂತ ಕೇಳಿದರೆ ಗೋಳೀಯ ದರ್ಪಣದ ಪ್ರತಿಫಲಿಸುವ ಮೇಲ್ಮೈನ ವ್ಯಾಸವನ್ನು ಅಪರ್ಚರ್ ಎಂದು ಕರೆಯುತ್ತೇವೆ. ಗೋಳೀಯ ದರ್ಪಣದ ಪ್ರತಿಫಲಿಸುವ ಮೇಲ್ಮೈನ ವ್ಯಾಸವೇ ಅಪರ್ಚರ್ ಆಗಿರ್ತದೆ. ಮಸೂರದ ವಕ್ರತಾ ಕೇಂದ್ರ ಮಸೂರದ ಗೋಳೀಯ ಮೇಲ್ಮೈನ ಕೇಂದ್ರವೇ ಮಸೂರದ ವಕ್ರತಾ ಕೇಂದ್ರವಾಗಿರ್ತದೆ. ಮಸೂರದ ದೃಕ್ ಕೇಂದ್ರ ಅಂತ ಕೇಳ್ತಾನೆ. ವಕ್ರತಾ ಕೇಂದ್ರದ ಮೂಲಕ ಹಾದು ಹೋಗುವ ಕಾಲ್ಪನಿಕ ರೇಖೆಗೆ ದೃಕ್ ಕೇಂದ್ರ ಅಂತ ಕರಿತೇವೆ. ಇನ್ನು ಬೆಳಕಿನ ವರ್ಣ ವಿಭಜನೆ ಒಂದು ಮಾರ್ಕ್ ಇಂಪಾರ್ಟೆಂಟ್ ಆಗ್ತದೆ. ಬಿಳಿ ಬಣ್ಣವು ಅದರ ಘಟಕ ಬಣ್ಣಗಳಾಗಿ ವಿಭಜನೆ ಹೊಂದುವ ಪ್ರಕ್ರಿಯೆಗೆ ಅಥವಾ ವಿದ್ಯಮಾನಕ್ಕೆ ಬೆಳಕಿನ ವರ್ಣ ವಿಭಜನೆ ಎಂದು ಕರೆಯುತ್ತೇವೆ. ಬಿಳಿಯ ಬೆಳಕು ಪಟ್ಟಕದಿಂದ ವರ್ಣ ವಿಭಜನೆಯಾದಾಗ ಕನಿಷ್ಠವಾಗಿ ಬಾಗುವ ಬಣ್ಣ ಕೆಂಪು ಬಣ್ಣದ್ದಾಗಿರ್ತದೆ. ಇನ್ನು ಗರಿಷ್ಠವಾಗಿ ಬಾಗುವ ಬಣ್ಣ ನೇರಳೆ ಬಣ್ಣ ಆಗಿರ್ತದೆ. ಇನ್ನು ಕಣ್ಣಿನ ಹೊಂದಾಣಿಕೆ ಅನ್ನೋದು ಮಾನವನ ಕಣ್ಣು ಮತ್ತು ವರ್ಣಮಯ ಜಗತ್ತಿನಲ್ಲಿ ಬರ್ತಕ್ಕಂಥ ಪ್ರಮುಖ ಪ್ರಶ್ನೆಗಳಾಗಿರ್ತವೆ ಈ ಒಂದು ಸ್ಲೈಡ್ನಲ್ಲಿ. ಸೊ ಕಣ್ಣಿನ ಹೊಂದಾಣಿಕೆ ಅಂದರೆ ಏನು ಅಂತ ಕೇಳ್ತಾನೆ. ಕಣ್ಣಿನ ಮಸೂರದ ಸಂಗಮ ದೂರವನ್ನು ಹೊಂದಾಣಿಕೆ ಮಾಡುವುದೇ ಕಣ್ಣಿನ ಮಸೂರದ ಸಾಮರ್ಥ್ಯ ಆಗಿರ್ತದೆ. ಇದನ್ನು ನಾವು ಕಣ್ಣಿನ ಹೊಂದಾಣಿಕೆ ಎಂದು ಕರೆಯುತ್ತೇವೆ. ಇನ್ನು ಮಯೋಫಿಯಾ ಅಥವಾ ಸಮೀಪ ದೃಷ್ಟಿ ದೋಷ, ಸಮೀಪದ ವಸ್ತುಗಳನ್ನು ಸ್ಪಷ್ಟವಾಗಿಯೂ ಹಾಗೂ ದೂರದ ವಸ್ತುಗಳನ್ನು ಅಸ್ಪಷ್ಟವಾಗಿ ಕಾಣುವ ಕಣ್ಣಿನ ಸ್ಥಿತಿಗೆ ಮಯೋಫಿಯಾ ಅಥವಾ ಸಮೀಪ ದೃಷ್ಟಿ ದೋಷ ಎಂದು ಕರೆಯುತ್ತೇವೆ. ಹಾಗಾದರೆ ಈ ಸಮೀಪ ದೃಷ್ಟಿ ದೋಷವನ್ನು ನಾವು ನಿಮ್ನ ಮಸೂರವನ್ನು ಬಳಸಿ ನಾವೇನು ಮಾಡ್ತಪ್ಪ ಅಂದರೆ ಸರಿಪಡಿಸಬಹುದು. ಹಾಗೆ ಹೈಪರ್ ಮೆಟ್ರೋಪಿಯಾ ಅಥವಾ ದೂರದೃಷ್ಟಿ ದೋಷ ಅಂತ ಕೇಳಿದರೆ ದೂರದ ವಸ್ತುಗಳನ್ನು ಸ್ಪಷ್ಟವಾಗಿ ಹಾಗೂ ಹತ್ತಿರದ ವಸ್ತುಗಳನ್ನು ಅಸ್ಪಷ್ಟವಾಗಿ ಕಾಣುವ ಕಣ್ಣಿನ ಸ್ಥಿತಿಗೆ ಹೈಪರ್ ಮೆಟ್ರೋಪಿಯಾ ಅಥವಾ ದೂರದೃಷ್ಟಿ ದೋಷ ಎಂದು ಕರೆಯುತ್ತೇವೆ. ಈ ಒಂದು ದೋಷವನ್ನು ಸರಿಪಡಿಸಲು ನಾವು ಪೀನ ಮಸೂರವನ್ನು ಬಳಸಬೇಕಾಗ್ತದೆ. ಇನ್ನು ಬೆಳಕಿನ ವರ್ಣ ವಿಭಜನೆ ಆಗಲೇ ನೋಡಿದ್ದೀವಿ, ಮತ್ತೆ ನೋಡೋ ಅವಶ್ಯಕತೆ ಇಲ್ಲ. ಟಿಂಡಾಲ್ ಪರಿಣಾಮ, ಕಲೀಲ ಪದಾರ್ಥಗಳಿಂದ ಬೆಳಕು ಚದುರುವ ವಿದ್ಯಮಾನವೇ ಟಿಂಡಾಲ್ ಪರಿಣಾಮವಾಗಿರ್ತದೆ. ಸೊ ಇದಾಗಿತ್ತು ಅತ್ಯಂತ ಪ್ರಮುಖ ಪ್ರಶ್ನೆಗಳ ಮಾಲಿಕೆ ಆಗಿತ್ತು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಸೊ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿಗೂ ಶೇರ್ ಮಾಡೋದ್ರ ಮೂಲಕ ನಮ್ಮ ವಿಡಿಯೋಗಳನ್ನು ಹೆಚ್ಚು ನೋಡಿ ಅಂತ ಹೇಳ್ತಾ ಇಲ್ಲಿವರೆಗೂ ವಿಡಿಯೋವನ್ನು ನೋಡಿರ್ತಕ್ಕಂತಹ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸೋಕ್ಕೆ ಇಷ್ಟಪಡ್ತೀನಿ. ನಿಮಗೆ ಏನಾದರೂ ಯಾವುದಾದ್ರೂ ಪಾಠದ ಮೇಲೆ ಡೌಟ್ಗಳಿದ್ದರೆ ಆ ಒಂದು ಪಾಠದ ಬಗ್ಗೆ ಆಗಿರ್ಬೋದು, ಯಾವ ಒಂದು ಕಾನ್ಸೆಪ್ಟ್ ಬಗ್ಗೆ ಆಗಿರ್ಬೋದು, ಕಾಮೆಂಟ್ ಬಾಕ್ಸಲ್ಲಿ ತಿಳಿಸೋದ್ರ ಮೂಲಕ ನಾವು ಅದಕ್ಕೆ ಆನ್ಸರ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ ಅಂತ ಹೇಳ್ತಾ, ಸೊ ಇಷ್ಟೊತ್ತು ವಿಡಿಯೋವನ್ನು ನೋಡಿರ್ತಕ್ಕಂಥ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ಇಲ್ಲಿಗೆ ವಿಡಿಯೋವನ್ನು ಮುಕ್ತಾಯಗೊಳಿಸ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್.